ಚಾಚಾ ನೆಹರು ದಾಖಲೆನ ಚಾಯ್ವಾಲಾ ಮೋದಿ ಮುರಿದ್ರು ಅಂತ ಭಾರತ ಮಂಟಪದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. एनडीए के 12 वर्षों की एक बड़ी सफलता ये भी है कि देश कांग्रेस के कूटचक्र से आजाद हुआ है. कांग्रेस ने देश को लाचार की, बेचार की. विफलता कांग्रेस की, लेकिन कलंक देश की बड़ी हिंदू आबादी के नाम लगाया गया. ಇತ್ತ ರಾಹುಲ್ ಗಾಂಧಿ ಅವರು ಸರ್ಕಾರನೇ ಬಿದ್ದೋಗುತ್ತೆ ಅಂತ ಮತ್ತದೇ ಕತೆ ಹೇಳ್ತಾ ಇದ್ದಾರೆ. चीफ इलेक्शन कमिश्नर के मैसेजेस मेरे पास आ रहे हैं. हेड ऑफ इंटेलिजेंस सिस्टम, सीनियर जुडिशरी, सारों के सारे रिवोल्ट कर रहे हैं, इंफॉर्मेशन दे रहे हैं हमें. तो जो कंट्रोल का सिस्टम था एक तरफ से वो कोलैप्स कर रहा है. सिस्टम मुझे इंफॉर्मेशन दे रहा है मोदी जी के बारे में, शाह जी के बारे में, उनके बेटों के बारे में, मिनिस्टर्स के बारे में, अजीत डोवल के बारे में पूरा इंफॉर्मेशन है. धड़ाधड़ हमारे सिस्टम से आ रहा है. अब ये हो सकता है कि जनता के प्रेशर को ये सप्रेस करने की कोशिश करें. इमरजेंसी जैसी चीज, आर्थिक सुनामी आ रही है और ये अभी शुरुआत देखिए आप. ऐसी इकोनॉमिक क्राइसिस आएगी हिंदुस्तान में जो आपने अपने लाइफ में नहीं देखी होगी. और आप देखना, मेरे अंदाजे से, मेरा असेसमेंट है, 1 साल के अंदर मोदी जी प्राइम मिनिस्टर नहीं होंगे. ರಾಜಕೀಯದಲ್ಲಿ, ಕ್ರಿಕೆಟ್ನಲ್ಲಿ ಮತ್ತು ಸಿನಿಮಾದಲ್ಲಿ ಈ ಥರ ಎಷ್ಟು ರೆಕಾರ್ಡ್ ಬೇಕಾದರೂ ಹೇಳ್ಬೋದು. ಯಾಕಂದರೆ ಭಾರತವನ್ನು ಅತಿ ಹೆಚ್ಚು ದಿನ ಆಳಿದ ಪ್ರಧಾನಮಂತ್ರಿ ಅನ್ನೋ ಹೆಗ್ಗಳಿಕೆ ಮೋದಿಗಿಲ್ಲ. ಯಾಕಂದರೆ ಇಲ್ಲಿ ನೆಹರು ಅವರು 16 ವರ್ಷಕ್ಕಿಂತ ಜಾಸ್ತಿ ಕಾಲ ಆಡಳಿತ ನಡೆಸಿದ್ದಾರೆ. ಮೋದಿ PM ಆಗಿ ಇನ್ನೂ 13 ವರ್ಷ ಕೂಡ ಆಗಿಲ್ಲ. ಅದು ಹೇಗೆ ಈ ರೆಕಾರ್ಡ್ ಮುರಿದ್ರು ಅಂತ ನೋಡಿದರೆ, ಇಲ್ಲಿ ನೆಹರು ಅವರ 1947ರ ಕಾಲಘಟ್ಟ ಇಲ್ಲಿ ಲೆಕ್ಕಕ್ಕೆ ತಗೊಂಡಿಲ್ಲ. ಕಾರಣ ಅವಾಗಿನ್ನೂ ಸಂವಿಧಾನ ಬಂದಿರಲಿಲ್ಲ, ಎಲೆಕ್ಷನ್ ನಡೆದಿರಲಿಲ್ಲ. ಹೀಗಾಗಿ ಯಾವುದೇ ಚುನಾವಣೆಯಿಂದಲೂ ಕೂಡ ನೆಹರು ಅವರು ಗೆದ್ದು ಪ್ರಧಾನಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರ ಈ ಲೆಕ್ಕವನ್ನು ತಗೊಂಡಿಲ್ಲ. ಆದರೆ ಈಗ BJP ಯಾಕೆ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ? ಈಗ ತತ್ಕ್ಷಣಕ್ಕೆ ಯಾವ ಚುನಾವಣೆಯೂ ಇಲ್ಲ. ಈಗಂದಾಗ ಅಲ್ಲಿ ನಮಗೆ ಕಾಣಿಸೋದು 400 ಪಾರ್ ಅಂತ ಮೋದಿ 3ನೇ ಬಾರಿ ಕಣಕ್ಕೆ ನಿಂತಿದ್ದಾಗ ಹೇಳಿದ್ರಲ್ಲ, ಆಗ ಸಿಕ್ಕಂತಹ ಗೆಲುವು ಏನಿದೆ ಅದು ಖುಷಿ ಪಡುವಂಥದ್ದೇನಾಗಿರಲಿಲ್ಲ. ಯಾಕಂದರೆ 400 ಅಲ್ಲ 300 ಕೂಡ ಅವ್ರು ಮುಟ್ಟಿರಲಿಲ್ಲ. ಇಲ್ಲಿಗೆ BJP ಎರ ಮುಗೀತು ಅಂತ ಬರೀ ವಿರೋಧ ಪಕ್ಷದವರಲ್ಲ, ಜನರಿಗೂ ಕೂಡ ಅನಿಸೋಂತಾಗಿ ಹೋಗಿತ್ತು. ರಾಮ ಮಂದಿರ, ಆರ್ಟಿಕಲ್ 370, ಟ್ರಿಪಲ್ ತಲಾಕ್ನಂತಹ ವಿಚಾರಗಳನ್ನು ಮುಟ್ಟಿದಾಗಲೂ ಕೂಡ ಅಧಿಕಾರ ಅಲ್ಲಾಡಿರಲಿಲ್ಲ. ಆದರೆ ಈಗ ಪ್ರತಿ ನಡೆಯ ಮುಂಚೆ ಮೋದಿ, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ರನ್ನ ನೋಡಬೇಕಾಗಿತ್ತು. BJP ಮುಂದಿನ ಬಾರಿ ಸರಿ ಮಾಡಿಕೊಳ್ಳೋಣ ಅಂತ ಕೂರಲಿಲ್ಲ, ನಿಧಾನವಾಗಿ ತನ್ನ ಬುಡ ಗಟ್ಟಿ ಮಾಡಿಕೊಳ್ತಾ ಬಂತು. ಮೋದಿಯ ಮುಂಚಿನ 2 ಟರ್ಮ್ ಇರಲಿ, ಅದರ ಮುಂಚೆ ಮನಮೋಹನ್ ಸಿಂಗ್ ಸಮಯದಲ್ಲೂ ಕೂಡ ಅವರಿಗೆ ಈ ಬಲ ಇರಲಿಲ್ಲ. ಅದು ರಾಜ್ಯಸಭೆ. 2 ದಶಕಗಳ ನಂತರ NDAಗೆ ಇಂದು ರಾಜ್ಯಸಭೆಯಲ್ಲಿ ಮೆಜಾರಿಟಿ ಇದೆ. ಮತ್ತು 2024ರ ನಂತರ ನಡೆದಂತಹ ಎಲ್ಲ ರಾಜ್ಯ ಚುನಾವಣೆಯಲ್ಲೂ ಕೂಡ ಇಲ್ಲಿ BJP ಉತ್ತಮ ಸಾಧನೆ ಮಾಡ್ತಾ ಬಂದಿದೆ. ಬಂಗಾಳದ ಚುನಾವಣೆ ಮುಂಚೆ ತಂದಂತಹ ಡಿಲಿಮಿಟೇಷನ್ ಬಿಲ್ ಏನಿತ್ತು, ಅದರ ಸೋಲು BJPಯನ್ನು ಕುಗ್ಗಿಸಲಿಲ್ಲ. BJP ಸೋಲೋಕ್ಕೆ ಅಂತಲೇ ಆ ಬಿಲ್ ತಂದಿದ್ರು. ಅದನ್ನು ಸೋಲಿಸಿದ ವಿಪಕ್ಷಗಳು ಮಹಿಳಾ ಮೀಸಲಾತಿ ವಿರೋಧಿಗಳು ಅಂತ ಬೆಂಗಾಲ್ ಚುನಾವಣೆಯಲ್ಲಿ ಬಿಂಬಿಸಲಾಯಿತು ಅಂತಾರೆ. ಇನ್ನೊಂದು ಕಡೆ ಕೇಂದ್ರದ ಬುಡ ಕೂಡ ಗಟ್ಟಿಯಾಗ್ತಾ ಇದೆ. ಅದೇನೆಂದರೆ, ದೊಡ್ಡ ಸಂಖ್ಯೆಯಲ್ಲಿ ಬಂಗಾಳದ TMC ಸಂಸದರು ಮಮತಾ ಬ್ಯಾನರ್ಜಿ ಅವ್ರನ್ನ ಬಿಟ್ಟು ಮೋದಿ ಬಳಿ ಬಂದಿದ್ದಾರೆ. ಈಗ NDA ಸಂಖ್ಯೆ 300 ದಾಟಿದೆ. ಮೋದಿಯ 3ನೇ ಬಾರಿಯ ಗೌರ್ಮೆಂಟ್ ಗಟ್ಟಿ ಇಲ್ಲ ಅಂತಿದ್ದವರಿಗೆ ನಿಧಾನವಾಗಿ ಲೋಕಸಭೆ, ರಾಜ್ಯಸಭೆಯಲ್ಲಿ ಕೂಡ ಮೋದಿ ಬಲ ವೃದ್ಧಿಯಾಗ್ತಿರೋದು ಕಾಣ್ತಾ ಇದೆ. ಮುಂದಿನ ವರ್ಷ ಮತ್ತೆ ರಾಜ್ಯ ಎಲೆಕ್ಷನ್, ಅದು ಕೂಡ ಅದರಲ್ಲೂ ಉತ್ತರ ಪ್ರದೇಶದ ಎಲೆಕ್ಷನ್ ಕೂಡ ಇದೆ. ರಾಜಕೀಯದ ರೆಕಾರ್ಡ್ಗಳು ಆಗಿರಲಿ, ಬುಡ ಗಟ್ಟಿ ಮಾಡಿಕೊಂಡಂತಹ ಮೋದಿ ಮತ್ತೆ ಡಿಲಿಮಿಟೇಷನ್ನು, UCC ಮತ್ತು 1 ನೇಷನ್ 1 ಎಲೆಕ್ಷನ್ ಅಂತಹ ದೊಡ್ಡ ಬದಲಾವಣೆಗಳ ಬಗ್ಗೆ ನೋಡ್ತಾರಾ, ಇಲ್ಲ ಎಲೆಕ್ಷನ್ ಬರ್ತಾ ಇದೆ ಸದ್ಯಕ್ಕೆ ಸೇಫ್ ಆಗಿರೋದು ಒಳ್ಳೆಯದು ಅಂತ ಸುಮ್ಮನೆ ಕೂರ್ತಾರ? ಕಾದು ನೋಡಬೇಕು. ಇಂತಹ ವಿಭಿನ್ನ ವಿಶಿಷ್ಟ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.